ಅಂತ ಆಹ್ವಾನ. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅವರು ಚಿಲ್ಲರೆ ರಾಜಕಾರಣಿ ಅಲ್ಲಿದ್ರೆ ಆ ಇಶ್ಯೂ ಇಟ್ಕೊಂಡು ಯಾರಾದ್ರೂ ಪ್ರೆಸ್ ಮುಂದೆ ಬರ್ತಾರ. ಈಗ ಸಹಜವಾಗಿ ನನ್ನ PA ನನ್ನ ಡ್ರೈವರು ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹೋದಾಗ ಸಹಜವಾಗಿ ಕೇಳ್ತಾರೆ, ಏನು ಅವ್ರ ಹಿನ್ನೆಲೆ, ಏನು ಅವ್ರಿಗೆ ಆರ್ಥಿಕವಾಗಿ ಹೆಂಗವ್ರೆ, ಅವ್ರು ಹೆಂಗೆ ಎಲೆಕ್ಷನ್ ಮಾಡ್ತಾರೆ ಕೇಳ್ತಾರೆ. ಹಂಗೆ ನನ್ನ ಮಗ ಕೇಳಿರ್ಬೋದು, ಏನು ಗೊತ್ತಿಲ್ಲ ನನಗೆ. ನಾನು 3 ತಿಂಗಳು ಆಗಕ್ಕೆ ಮಾತಾಡಿದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾರೆ, ಮಗನ 3 ತಿಂಗಳು ಮಾತಾಡ್ತಾರೆ. ನನಗೆ ಯಾಕೆ ಸುಳ್ಳು ಹೇಳೋದ? ಸತ್ಯೇಶ್ ಹೆಸರು ಹುಟ್ಟಿದ್ರು ಇವನೇ, ಮುಂದ್ಬಿಟ್ಟು ಬೇರೆ ಯಾರಿಲ್ಲ. ನಾನು ಯಾಕೆ ಸುಳ್ಳು ಹೇಳೋದ? ನನಗೆ ಅದು ದರ್ದೇನೈತೆ. ಮೊಬೈಲ್ ಇವತ್ತು ಕೊಡ್ತೀನಿ ನಿಮ್ಮ ಕೈ ತಾದಲ್ಲಿ ನೋಡಿ. ಅವ್ನು ಹೇಳೋರಿ ಆರ್ ಎಮ್ ಸೆಡ್ಡಲ್ಲಿ ಜೊತೆಯಿಂದ ರಾತ್ರಿ 3 ಗಂಟೆಗೆ ಮೆಸೇಜ್ ಕಳಿಸಿದ್ರು ಅಂತ ಹೇಳಿ ಕೊಡ್ತೀನಿ ನಮ್ಮ ಮೊಬೈಲ್. ನಾನು ಚೆಕ್ ಮಾಡಿ, ನಾನು ವರ್ಷ ಚೆಕ್ ಮಾಡಿ ನೀವು ಏನೇನು ಗೊತ್ತಿಲ್ಲ. ಅವ್ನು ಬಂದ್ರೆ ಹುಚ್ಚಿರು ನಾಲ್ಕಿಂದ ತಿರುಗ್ತಾವೆ, ಭ್ರಮೆ ಬಂದ್ಬಿಟ್ಟಿದ್ದು ಏನೋ ಅದು ನೋಡಿ. ಹಂಗೆ ಸ್ಟೇಟ್ಮೆಂಟ್ ಕೊಡೋದು ನೋಡಿ. ಅವನೇನು ಯಾರೋ ಒಬ್ಬ ಅಪರೂಪ ಇರೋ ವ್ಯಕ್ತಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿದ್ರು. ಈಗ ದಿಲೀಪ್ ಅಣ್ಣವ್ರು 2 ಸಾರಿ ಮಾಡಿದ್ರು, ನನ್ನ ಜೊತೆ ಬೇಸರಣ್ಣವ್ರಿಗೆ 2 ಸಾರಿ ಮಾಡಿದ್ರು. ಸುಮಾರು ಜನ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಯಾರಾದರೂ ಈ ಥರ ಉಚ್ಚಿನ ಯಾರನ್ನ ನಡೆಸಿದ್ದ? ತಿಳುವಳಿಕೆ ಇಲ್ಲ, ಜ್ಞಾನ ಕಡಿಮೆ ಅಷ್ಟೇ ಹಂಗೆ ಆಗ್ತದೆ. ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಬಾರ್ದು, ನೀವು ಕೇಳಬಾರ್ದು ಸರ್.